ಹಾಯ್ ಫ್ರೆಂಡ್ಸ್, ಸಿಂಪಲಾಗಿ ಒಂದು ಮೆಂತ್ಯ ಪಲಾವ್ ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಮೆಂತ್ಯ ಒಂದು ಕಟ್ಟು, ಟೊಮೆಟೊ ಮತ್ತು ಆಲೂಗಡ್ಡೆ, ಈರುಳ್ಳಿ ಬೇಕು, ಹಸಿಮೆಣ್ಸಿನ್ಕಾಯಿ, ಪುದೀನ ಮತ್ತು ಈರುಳ್ಳಿ ತೊಗೊಳ್ಳಿ. ಅದನ್ನು ಪೇಸ್ಟ್ ಮಾಡ್ಕೋಬೇಕು. ನೀವು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಹಾಕೋದ್ರಿಂದ ಅದು ರುಚಿ ಅದರದ್ದು ಎಲ್ಲ ಸತ್ವ ಕ್ಲೀನಾಗಿ ಇಳ್ಕೊಂಡು ಚೆನ್ನಾಗಿ ಅನಿಸುತ್ತೆ ಪಲಾವು. ನಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಕುಕ್ಕರ್ಗೆ ಹಾಕ್ಕೊಳ್ಳಿ. ಒಂದು 50 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದ್ರೆ ನಾವು ಪಲಾವ್ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನಾನು ಒಂದು 50 ಗ್ರಾಮ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮಾಮೂಲಿ ಪಲಾವ್ ಇಂಗ್ರೀಡಿಯೆಂಟ್ಸ್ ಇರುತ್ತಲ್ಲೋ ಅದನ್ನೆಲ್ಲ ಹಾಕ್ಕೊಳ್ಳಿ. ಮರಾಠಿ ಮೊಗ್ಗು, ಚಕ್ಕೆ, ಲವಂಗ, ಪಲಾವ್ ಎಲೆ, ಅನಾನಸು, ಇದೆಲ್ಲ ಏನೇನಿರುತ್ತೆ ಅದನ್ನೆಲ್ಲ ಹಾಕಿ ಅದಕ್ಕೆ ಅದು ಚೆನ್ನಾಗಿ ಚಿಟಪಟ ಅನ್ನುತ್ತೆ. ಅದೆಲ್ಲ ಇದಾದಮೇಲೆ ನಾವು ಮೊದಲೇ ತೋರಿಸಿದ್ವಲ್ಲ ಈರುಳ್ಳಿ, ಸಣ್ಣ ಸಣ್ಣ ಕಟ್ ಮಾಡಿ ಈರುಳ್ಳಿನ ಅದಕ್ಕೆ ಹಾಕಿ, ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಕೆಂಪಗಾಗೋವರೆಗೂ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ನೀವು ಈರುಳ್ಳಿ ಯಾಕೆ ಕೆಂಪಗಾಗಬೇಕಂದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಯಾಕಂದರೆ ಈರುಳ್ಳಿ ಹಸಿ ವಾಸನೆ ಹೋಗಿ ಚೆನ್ನಾಗಿ ಕೆಂಪಗಾದರೆ ಕ್ರಿಸ್ಪಿನೆಸ್ಸು ಚೆನ್ನಾಗಿರುತ್ತೆ ಮತ್ತು ಪಲಾವ್ ಟೇಸ್ಟ್ ಬರುತ್ತೆ. ಈರುಳ್ಳಿ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಮಿಕ್ಸಿಗೆ ಹಾಕೋದು ಮರ್ತಿದ್ದೆ, ಅದಕ್ಕೆ ನಾನು ಪೇಸ್ಟ್ ಹಾಕ್ತಾಯಿದ್ದೀನಿ. ಇಲ್ಲಿ ಪೇಸ್ಟ್ ಹಾಕ್ಬಿಟ್ಟು ಅದನ್ನು ಇನ್ನೊಂದ್ಸಲಿ ಮತ್ತೆ ಕೈ ಮಿಕ್ಸ್ ಮಾಡಿಕೊಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಮತ್ತೆ ಇನ್ನೊಂದ್ಸಲಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಸಿ ವಾಸನೆ ಹೋಗಬೇಕು. ನೋಡಿ, ನಾನು ತೋರಿಸ್ದಂಗೆ ಈರುಳ್ಳಿ ಚೆನ್ನಾಗಿ ಕೆಂಪಗೆ ಕ್ರಿಸ್ಪಿ ಆಗಿದೆ. ಅದಾದಮೇಲೆ ಮೆಂತ್ಯ ಸೊಪ್ಪು ಒಂದು ಕಟ್ಟು ಹೇಳಿದ್ನಲ್ವ, ಅದನ್ನು ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಅದನ್ನು ಅದಕ್ಕೆ ಹಾಕಿದ್ದೀನಿ. ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಅದಕ್ಕೆ ಸೇರಿಸ್ಬೇಕು. ಅದನ್ನೆಲ್ಲ ಸೇರಿಸಿ ಮತ್ತೆ ಇನ್ನೊಂದ್ಸಲಿ ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಹೋಗಬೇಕು. ಆಮೇಲೆ ನಾನು ತೋರಿಸ್ದಂಗೆ 2 ಆಲೂಗಡ್ಡೆ, ಹಸಿ ಆಲೂಗಡ್ಡೆನೇ ಅದನ್ನ ಕ್ಯೂಬ್ಸ್ ಥರ ಕಟ್ ಮಾಡಿ ಅದಕ್ಕೆ ಹಾಕಿದ್ದೀನಿ. ಆಲೂಗಡ್ಡೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಅನಿಸುತ್ತೆ. ಮತ್ತು ಬಾಯಿಗೆ ಆಲೂಗಡ್ಡೆ ಸಿಗ್ತಾ ಇರುತ್ತೆ ಮಧ್ಯ ಯಾಕಂದರೆ ಪ್ಲೈನ್ ರೈಸ್ ಅನ್ನೋ ಬದಲು ಆಲೂಗಡ್ಡೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕಿದ್ದೀನಿ. ಆಲೂಗಡ್ಡೆ ಬೇಡ ಅನ್ನೋರು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ಬಟಾಣಿ 1 ಕಪ್ಪಷ್ಟು ಬಟಾಣಿ ಹಾಕಿದ್ದೀನಿ. ಬೇಕಿದ್ದವ್ರು ಹಸಿ ಬಟಾಣಿನ ಹಾಕ್ಕೋಬೋದು. ನಾನು ನೈಟೇ ನೆನೆಸಿದ ಒಣಗಿದ ಬಟಾಣಿನ ಹಾಕಿದ್ದೀನಿ ನಾನು ಅದಕ್ಕೆ. ಆಮೇಲೆ 2ರಿಂದ 3 ಟೊಮೊಟೊ ಹಾಕಬೇಕಾಗುತ್ತೆ. ಸಣ್ಣ ಕಟ್ ಮಾಡಿರೋ ಟೊಮೊಟೊ 3 ಸೇರಿಸಿದ್ದೀನಿ. ಅದಾದಮೇಲೆ ಅದನ್ನು ಕ್ಲೀನಾಗಿ ಇನ್ನೊಂದ್ಸಲಿ ಮಿಕ್ಸ್ ಮಾಡಿ, ಟೊಮೊಟೊ ಎಲ್ಲ ಕ್ಲೀನಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಕಲ್ಲುಪ್ಪೆ ಸೇರಿಸಿದ್ದೀನಿ. ಬೇಕಾದವರು ಸಾಲ್ಟು ಬೇಕಾದ್ರೆ ಸೇರಿಸ್ಬೋದು. ಅದು ನಿಮಗೆ ಅನುಸಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಯಾಕಂದ್ರೆ ಕಲ್ಲುಪ್ಪು ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಕಲ್ಲುಪ್ಪೆ ಬಳಸಿದ್ದೀನಿ. ಖಾರ ಬಂದು ಗರಂ ಮಸಾಲೆ, ಚಿಲ್ಲಿ ಪೌಡ್ರ್ ಮತ್ತು ಧನಿಯಾ ಪುಡಿ ಹಾಕಿದ್ದೀನಿ ನಾನು. ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅದು ಎಣ್ಣೆ ಕ್ಲೀನಾಗಿ ಮೇಲೆ ಬರುತ್ತೆ. ಅದು ಬೆಂದಿದ ತಕ್ಷಣ ಅಲ್ಲಿ ನೋಡಿ ನಾನು ತೋರಿಸ್ತಾ ಇರೋದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ. ಕ್ಲೀನಾಗಿ ಎಣ್ಣೆ ಬಂದಮೇಲೆ ಅಕ್ಕಿ ಎಷ್ಟು ತೊಗೊಂಡಿದ್ದು ಅದಕ್ಕೆ 1:2 ಅಷ್ಟು ನೀರು ಹಾಕಿ ನೀರು ಚೆನ್ನಾಗಿ ಕುದಿ ಬರಬೇಕು. ನೀರು ಒಂದು ಕುದಿ ಬರ್ತಾ ಇರಬೇಕಾದ್ರೆ ನಾವು ಅಕ್ಕಿ ಮೊದಲೇ ತೊಳೆದಿಟ್ಕೊಂಡಿದ್ವಲ್ಲ ಆ ಅಕ್ಕಿನ ಅದಕ್ಕೆ ಸೇರಿಸ್ಬೇಕಾಗತ್ತೆ. ಆ ಅಕ್ಕಿನೆಲ್ಲ ಕ್ಲೀನಾಗಿ ಹಾಕಿ ಮತ್ತು ಇನ್ನೊಂದ್ಸಲಿ ಮಿಕ್ಸ್ ಮಾಡಿ ಅದನ್ನು ಕ್ಲೀನಾಗೆಲ್ಲ ಅಕ್ಕಿ ಎಲ್ಲ ಕ್ಲೀನಾಗಿ ಹೊಂದ್ಕೊಳೋ ಥರ ಮಿಕ್ಸ್ ಮಾಡಿ ಕೊನೆಯಲ್ಲಿ 1 ಚಮಚದಷ್ಟು ತುಪ್ಪ ಸೇರಿಸಿ. ತುಪ್ಪ ಹಾಕೋದ್ರಿಂದ ಅದು ಘಮ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ನಮಗೆ. ನಾನು ಕೊನೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಮುಚ್ಚಿಟ್ಟು ನಾನು 2ರಿಂದ 3 ವಿಜಿಲ್ ತೊಗೊಂಡಿದ್ದೀನಿ. ನಿಮ್ಮ ಕುಕ್ಕರ್ ಎಷ್ಟು ವಿಜಿಲೋ ಒಂದಾದರೆ ಒಂದಕ್ಕೆ ಆಫ್ ಮಾಡಿ. ನನ್ನ ಕುಕ್ಕರಲ್ಲಿ ನಾವು 3 ವಿಜಿಲ್ ತೊಗೊಂಡಿದ್ದೀನಿ. ಅಷ್ಟೇ, 3 ವಿಜಿಲ್ ಆದಮೇಲೆ ಮೆಂತ್ಯ ಪಲಾವ್ ರೆಡಿಯಾಗಿದೆ. ಇದನ್ನು ರೈತ ಜೊತೆಗೆ ಸರ್ವ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಪ್ಲೀಸ್.